ಇನ್ನು ಆಕಾಂಕ್ಷ ನಾಯರ್ ಸಾವಿನ ಪ್ರಕರಣದ ತನಿಖೆ ಚುರುಕಾಗಿದೆ. ಪಂಜಾಬ್ನಲ್ಲಿ ಧರ್ಮಸ್ಥಳದ ಯುವತಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ರು ಆಕಾಂಕ್ಷ ನಾಯರ್. ಜಪಾನ್ನಲ್ಲಿ ಉದ್ಯೋಗಕ್ಕಾಗಿ ಈ ಯುವತಿ ಪ್ಲಾನ್ ಮಾಡಿದ್ರಂತೆ. ಈಗಾಗಲೇ ಪಂಜಾಬ್ಗೆ ಆಕಾಂಕ್ಷ ಪೋಷಕರು ತೆರಳುತ್ತಿದ್ದಾರೆ. ನಿಗೂಢ ಸಾವಿನ ಮಾಹಿತಿಯನ್ನು ಸದ್ಯ ಪೊಲೀಸರು ಕಲೆ ಹಾಕ್ತಿದ್ದಾರೆ. ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ, ಆದರೆ ಕಾರಣ ಅಥವಾ ಮಾಹಿತಿ ಇದುವರೆಗೂ ಏನೂ ಲಭ್ಯ ಆಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಯುವತಿ, ಧರ್ಮಸ್ಥಳದ ನಿವಾಸಿ ಆಕಾಂಕ್ಷ. ಕೆಲಸದ ನಿಮಿತ್ತ ಪಂಜಾಬಿಗೆ ಹೋಗಿದ್ದವರು ಅಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಆದರೆ ಕಾರಣ ಏನು, ಈ ಸಾವು ಹೇಗೆ ಸಂಭವಿಸಿತು, ಆಕಾಂಕ್ಷ ನಾಯರ್ ಅವರು ಗೊತ್ತಾಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿರಣ್. ಈಗ ಆಕಾಂಕ್ಷ ನಾಯರ್ ಅವರ ನಿಗೂಢ ಸಾವಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಿದೆಯಾ? ನಿನ್ನೆ ಅಷ್ಟೇ ಅವರ ತಂದೆ ತಾಯಿ ಇಬ್ರು ಹೋಗಿದ್ದಾರೆ. ಜಾಲಂಧರದಲ್ಲಿ ಘಟನೆ ನಡೆದಿರುವಂಥದ್ದು 17ಕ್ಕೆ ನಡೆದಿದೆ, ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಮತ್ತೆ ಈ ಒಂದು ಘಟನೆ ಏನಿದೆ, ಆಕಾಂಕ್ಷ ಏನಿದ್ದಾರೆ ಅವರು ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಿದಂತ ಮತ್ತೆ ಸ್ಪೈಸ್ ಜೆಟ್ ಇದರಲ್ಲಿ ಕೆಲಸದಲ್ಲಿರುವಂಥದ್ದು. ಅದು ಕೂಡ ದೆಹಲಿಯಲ್ಲಿ ಅವರು ಕೆಲಸದಲ್ಲಿದ್ದಾರೆ. ಅವರಿಗೆ ಏನು ಕೋರ್ಸ್ ಕಂಪ್ಲೀಟ್ ಮಾಡಿದ್ರು ಅದರದ ಸರ್ಟಿಫಿಕೇಟ್ ತರಲಿಕ್ಕೆ ಅವರು ಜಾಲಂಧರಿಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಅವರು 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅದು ಅನುಮಾನಕ್ಕೆ ಈಡು ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಜಾಲಂಧರ್ ಪೊಲೀಸರು ಕೂಡ ಅಲ್ಲಿಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದಾಗ ತನಿಖೆ ನಡೆಸ್ತಾ ಇದ್ದಾರೆ. ಇವರು ತಂದೆ ತಾಯಿ ಕೂಡ ಇಲ್ಲಿಂದ ಹೋಗಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗ್ತಿದೆ. ಮತ್ತೆ ಇಲ್ಲಿಂದ SP ಕೂಡ ಫೋನ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ತಗೋತಾ ಇರುವಂತದ್ದು. ಇನ್ನೊಂದಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಆಕಾಂಕ್ಷ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು, ಯಾಕಂದ್ರೆ ಅವರ ಸೋದರನ ಮದುವೆ ಇತ್ತು, ಹಾಗೇನೆ ಆರಕ್ಷತೆಯಲ್ಲೂ ಕೂಡ ಭಾಗವಹಿಸಿದ್ರು. ಹಾಗೆ ಕೆಲವು ತಿಂಗಳ ಬಳಿಕ ಅವರು ಜಪಾನಿಗೂ ಉದ್ಯೋಗಕ್ಕೆ ತೆರಳುವಂತಹ ಒಂದು ಅವಕಾಶ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ ಸರ್ಟಿಫಿಕೇಟ್ ಬೇಕಾದ ಹಿನ್ನೆಲೆಯಲ್ಲಿ ಅವರು ಜಾಲಂಧರ್ಗೆ ಹೋದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗಿದೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.